ಮಯೂರಿ ಕೈಗೆ ತೆಂಗಿನಕಾಯಿ ಕಳ್ರು ಸಿಗ್ಲಿಲ್ಲ. ಕಳ್ರ ಕೈಗೂ ಮಯೂರಿನೂ ಸಿಕ್ಕಾಕೊಳ್ಳಿಲ್ಲ. ಆದ್ರೆ ಇದ್ರಿಂದ ಮಯೂರಿ ಲೈಫ್ ಮಾತ್ರ ಸಿಕ್ಕಾಗಿ ಕಗ್ಗಂಟಾಯ್ತು. ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀನಮ್ಮ. ಮಯೂರಿ, ನಮ್ ಕೆಲ್ಸ ಶುರು ಮಾಡ್ಬೋದಾ? ಹಾ, ಮಾಡ್ಕೊಳಕ್ ಹೇಳಿ ಅಣ್ಣ. ಅಣ್ಣ, ಒಂದ್ ಸ್ವಲ್ಪ ಟೀ ತಗೊಂಬರ್ಲಾ? ಬೇಡಮ್ಮ, ಈಗ ತಾನೇ ಬರ್ತಾ ಕುಡ್ಕೊಂಬಂದೆ. ಇಲ್ಲ, ಎಳ್ನೀರ್ ಕೊಡ್ಲಾ? ಕುಡಿತೀರಾ? ನಾನ್ ಕುಡಿದಿರ ಎಳ್ನೀರೇನಮ್ಮ. ಅಣ್ಣ, ಇಲ್ಲಿ ಕಾಯಿ ಇಲ್ವಲ್ಲ ಅಣ್ಣ? ಏಯ್, ಆ ಮರದಲ್ಲಿ ಇಲ್ಲಿದ್ರೆ ಏನಂತೆ, ಆ ಕಡೆ ಮರ ನೋಡ್ರು. ಇಷ್ಟು ದೊಡ್ಡ ತೋಟದಲ್ಲಿ ಒಂದ್ ಮರದಲ್ಲಿ ಇಲ್ಲ ಅಂದ್ರೆ ಬೇರೆ ಕಡೆ ಇರಲ್ವಾ? ಕೀಳ್ರು ಬೇಗ ಬೇಗ. ಇಲ್ಲೂ ಕಾಯಿ ಇಲ್ಲ ಅಣ್ಣ. ಏನಮ್ಮ ಇದು? ಒಂದು ಮರದಲ್ಲಿ ಒಂದ್ ಕಾಯಿನೂ ಇಲ್ಲ. ಕಾಯಿಗಳೆಲ್ಲ ಏನ್ ಮಾಡ್ದೆ? ಅಣ್ಣ, ನಾನು ಈಗ್ಲೇ ನೋಡ್ತಾ ಇರೋದು. ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನಮ್ಮ? ನನ್ನ ಹತ್ರ ದುಡ್ಡು ತಗೊಂಡು ರಾತ್ರೋಂದ್ ರಾತ್ರಿ ಕಾಯಿಗಳನ್ನೆಲ್ಲ ಆ ಮನುಷ್ಯನು ಕೊಟ್ಬಿಟ್ಟ. ಅಣ್ಣ, ಇಲ್ಲಿ ಏನಾಗಿದೆ ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ ಅಣ್ಣ. ಮಯೂರಿ, ಏನಾಯ್ತವ? ಏನಾಯ್ತಾ? ನೆನ್ನೆ ಕಾಯಿಗಳನ್ನೆಲ್ಲ ನಿನ್ಗೆ ಕೊಡ್ತೀನಿ ಅಂತ ದುಡ್ಡು ತಗೊಂಡು ಇವತ್ ನೋಡಿದ್ರೆ ಮರದಲ್ಲಿ ಯಾವ ಕಾಯಿಗಳಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಏನು ಅಂತ ಕೇಳಿದ್ರೆ ನನ್ಗೇನು ಗೊತ್ತಿಲ್ಲ ಅಂತ ನಾಟಕ ಆಡ್ತಾ ಇದ್ದಾಳೆ. ನಂಗೇನು ಗೊತ್ತಿಲ್ಲ ಅಂತ ಇದ್ರು ಕೋಪ ಮಾಡ್ಕೋತಾ ಇದ್ದೀರಲ್ಲ ಅಣ್ಣ. ಕೋಪ ಮಾಡ್ಕೊಂಡೆ ಇನ್ನೇನಮ್ಮ ಮಾಡ್ಲಿ? ನಿನ್ನ ಮಾತನ್ನ ನಂಬಿ ಮಂಡಿಗೆ ಕಾಯಿಗಳನ್ನೆಲ್ಲ ಕಳಿಸ್ತೀನಿ ಅಂತ ಹೇಳಿದ್ದೆ. ಈಗ ಕಾಯಿ ಇಲ್ಲ ಅಂತ ಹೇಳಿದ್ರೆ ನನ್ನ ಮರ್ಯಾದೆ ಏನಾಗುತ್ತೆ ಅಂತ ಹೇಳು? ಅಯ್ಯೋ ಅಯ್ಯೋ ದೇವ್ರೆ, ತೆಂಗಿನಕಾಯಿ ಕದಿಯೋದಕ್ಕೆ ನಮ್ ತೋಟನೇ ಬೇಕಾಗಿತ್ತ? ಕಳ್ಳನ್ ಮಕ್ಳು, ಪಾಪ ನನ್ ಮಕ್ಳು ಹಾಳಾಗೋಗ್ಲಿ, ಎಕ್ಕೌಟ್ಟೋಗ್ಲಿ. ಸಾಕು, ಸುಮ್ಮನೆರಮ್ಮ. ಕಾಯಿ ಎಲ್ಲಿ ಅಂತ ಕೇಳಿದ್ರೆ ಇಡೀ ಮನೆಯವರೆಲ್ಲ ಸೇರಿ ಸದಾರಾಮೆ ನಾಟಕ ಆಡ್ತಾ ಇದ್ರಾ? ನೆನ್ನೆ ನೀನು ಅವನ ಹತ್ರ ಫೋನಲ್ಲಿ ಮಾತಾಡೋವಾಗ್ಲೇ ನಾನು ಅರ್ಥ ಮಾಡ್ಕೊಬೇಕಾಯ್ತು. ಯಾ ಮಾಡ್ದೆ? ನನ್ನ ಹತ್ರ ಅಡ್ವಾನ್ಸ್ ತಗೊಂಡು ನನ್ಗೆ ಮೋಸ ಮಾಡ್ತೀಯಾ? ಅಣ್ಣ, ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ ಅಣ್ಣ. ಏಯ್, ನಿನ್ನಂತ ಕಳ್ಳಿಗೆ ಏನೇ ಮರ್ಯಾದೆ ಕೊಡೋದು? ಏ ರುದ್ರ, ನನ್ ಮೊಮ್ಮಗಳನ್ನ ಕಳ್ಳಿ ಗಿಳಿ ಅಂದ್ರೆ ತೆಂಗಿನಕಾಯಿ ತಗೊಂಡ್ ತಲೆ ಬುರುಡೆ ಹೊಡೆದಾಕ್ಬಿಡ್ತೀನಿ. ಏಯ್, ಏಯ್, ಜಾಸ್ತಿ ಮಾತೆಲ್ಲ ಬೇಕಾಗಿಲ್ಲ. ಈಗ ನನಗೆ ಕಾಯ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ನಾನ್ ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಡು. ಅದು ಅಣ್ಣ, ಆ ದುಡ್ಡನ್ನ ಯಜಮಾನ್ರ ಅಕೌಂಟಿಗೆ ಹಾಕಾಯ್ತು. ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅಣ್ಣ, ಹೀಗೆಲ್ಲ ಆಗತ್ತೆ ಅಂತ ನನ್ ಕನ್ಸಲ್ಲಿ ಯೋಚನೆ ಮಾಡಿರ್ಲಿಲ್ಲ. ಈಗ್ಲೇ ದುಡ್ಡು ಕೇಳಿದ್ರೆ ನಾನ್ ಎಲ್ಲಿಂದ ತಂದ್ಕೊಡ್ಲಿ? ನನಗ್ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಸಮಯ ಕೊಡಿ. ಇದ್ರಲ್ಲಿ ಯೋಚನೆ ಮಾಡೋದೇನಿದೆ? ನಿಮ್ಮ ಯಜಮಾನ ಫೋನ್ ಮಾಡಿ ದುಡ್ಡು ವಾಪಸ್ ಹಾಕಕ್ ಕೇಳು. ಅದ್ ಹೇಗಣ್ಣ ಆಗತ್ತೆ? ಯಾಕೆ? ಅವ್ರ ಹತ್ರ ಹೇಳಿದ್ರೆ ನಿಮ್ ಕಲ್ಲಾಟ ಎಲ್ಲ ಆಚೆ ಬರುತ್ತೆ ಅಂತನಾ? ಮನೆಯವರೆಲ್ಲ ಸೇರ್ಕೊಂಡು ತೋಟದಲ್ಲಿರೋ ಕಾಯಿಗಳನ್ನೆಲ್ಲ ಕದ್ದು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂತನಾ? ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿ ಅಣ್ಣ. ನಾವ್ ಈ ತೋಟನ ಕಾವಲ್ ಕಾಯೋರೆ ಹೊರತು
ಕಳ್ತನ ಮಾಡೋರಲ್ಲ. ಇಲ್ಲಿವರೆಗೂ ಹೀಗೆಲ್ಲ ಆಗಿದ್ದೇ ಇಲ್ಲ. ಸರಿ ಅಣ್ಣ, ಈಗೇನು ನಿಮ್ಗೆ ದುಡ್ಡು ಬೇಕಲ್ವಾ? ನಾನ್ ಕೊಡ್ತೀನಿ. ಅದೇ ಯಾವಾಗ ಕೊಡ್ತೀಯಾ? ಅದೆಲ್ಲ ನಿಮ್ಗೆ ಬೇಡ ಅಣ್ಣ. ನನ್ಗೆ 1 ವಾರ ಟೈಮ್ ಕೊಡಿ, ನಾನ್ ನಿಮ್ಗೆ ದುಡ್ಡನ್ನ ವಾಪಸ್ ಕೊಟ್ಬಿಡ್ತೀನಿ. 1 ವಾರ ಎಲ್ಲ ಕಾಯೋದಕ್ಕಾಗೋದಿಲ್ಲ. 2 ದಿನ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ನನ್ನ ದುಡ್ಡು ನನಗೆ ಬರಬೇಕು. ಇಲ್ಲೇ ಹೋದ್ರೆ ನಿಮ್ಮ ಬಂಡವಾಳ ಎಲ್ಲ ನಿಮ್ಮ ಯಜಮಾನ್ರ ಮುಂದೆ ಬಯಲು ಮಾಡಿ ತೋಟದಿಂದಾನೇ ನಿಮ್ಮನ್ನ ಓಡಿಸ್ಬಿಡ್ತೀನಿ. ಥು, ಎಂತ ಕಳ್ಳನ ಮಕ್ಕಳ್ರಯ್ಯ ನೀವು. ನಮಸ್ಕಾರ. ನಮಸ್ತೆ. ಬನ್ನಿ ಸರ್. ಹಾ, Mr. Hariprasad, my husband, Mr. Chandrasekhar. ನಮಸ್ತೆ. ನಮಸ್ತೆ ಸರ್. ನನ್ನ ದೊಡ್ಡ ಮಗಳು ಸಮಂತ. My younger daughter Akila. ಹಾಯ್. ಇವ್ರು ನಮ್ಮ ಶ್ರೀಮತಿ ಅವರು. ನಮಸ್ತೆ. ನನ್ ಮಗ ತಾರಕ್ನ ಹುಡುಕ್ತಾ ಇದ್ದೀರಾ? ಅವನ್ ಯಾವ್ದೋ ಮೀಟಿಂಗ್ ಅಂತ ಹೊರಗಡೆ ಹೋಗಿದ್ದಾನೆ. ನಾನು ಆಗ್ಲಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ನಾಟ್ ರೀಚಬಲ್ ಬರ್ತಾ ಇದೆ. ಇಟ್ಸ್ ಓಕೆ. ನನಗಿರೋದು ಒಬ್ಳೆ ಮಗಳು. ಸ್ಟಡೀಸ್ಗೆ ಅಂತ ಫಾರಿನ್ಗೆ ಹೋದಳು, ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾಳೆ. ಅಟ್ಲೀಸ್ಟ್ ಮದುವೆ ಆದ್ಮೇಲಾದ್ರೂ ನಮ್ಮ ಜೊತೆಲೇ ಇರ್ಲಿ ಅನ್ನೋ ಆಸೆಯಿಂದ ನಾವು ಇಲ್ಲಿರೋ ಗಂಡುಗಳನ್ನೇ ಹುಡುಕ್ತಾ ಇದ್ದೀವಿ. ಹಾಗೆ ಹುಡುಕಾಟ ಮಾಡೋದ್ರಲ್ಲಿ ನಿಮ್ಮ ಮಗನ ಬಗ್ಗೆ ಗೊತ್ತಾಯ್ತು. ನಾನು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿರ್ಬೋದು, ಆದ್ರೆ ಒಂದು ಕೆಟ್ಟ ಅಭ್ಯಾಸನೂ ನನಗಿಲ್ಲ. ಹಾಗೆ ನನ್ನ ಅಳಿನಾಗ್ ಬರೋನ್ಗೂ ಸಹ ಯಾವುದೇ ರೀತಿ ಕೆಟ್ಟ ಅಭ್ಯಾಸಗಳಿಲ್ಲದೆ ಗುಣವಂತನಾಗಿರ್ಬೇಕು ಅಂತ ನಾನು ಬಯಸ್ತೇನೆ. ಸಿಟಿಲಿ ಬಾರ್ ಇಲ್ದಿರೋ ಮನೆ ಅಂದ್ರೆ ನಂದೊಂದೇ ಅನ್ಸುತ್ತೆ. ಸರ್, ನಿಜವಾಗ್ಲೂ ನಮ್ ತಾರಕ್ ನಿಮ್ಗೆ ಇಷ್ಟ ಆಗಿದಾನ? ಅವನ ಬಗ್ಗೆ ಪೂರ್ತಿ ವಿಚಾರಿಸಿದೀರಾ? ಯಾ, ಅಫ್ಕೋರ್ಸ್. ನೀವೇ ಇಷ್ಟೊಂದು ಸುಸಂಸ್ಕೃತರಾಗಿರ್ಬೇಕಾದ್ರೆ ಇನ್ನು ನಿಮ್ಮಗ ಎಷ್ಟು ಸಂಸ್ಕಾರವಂತನಾಗಿರ್ತಾನೆ ಅಂತ ನಮಗ್ ಗೊತ್ತಾಗೋದಿಲ್ವೇ? ಬಾವಾ, ವಾಟ್ ಇಸ್ ದಿಸ್ ಯಾ? ಪಬ್ಬಗ್ ಬಂದ್ರು ಗೇಮ್ಸ್ ಆಡ್ಕೊಂಡ್ ಕೂತಿದ್ಯಲ್ಲ. ಪಬ್ಬಗ್ ಬಂದ್ಮೇಲೆ ಎಣ್ಣೆ ಹೊಡಿತಾ ಡಿಂಗ್ ಆಗಿ ಡ್ಯಾನ್ಸ್ ಆಡ್ಬೇಕು. ದಟ್ಸ್ ದ ಸ್ಪಿರಿಟ್. ಇದು ಡಿಂಗ್ ಆಗಿ ಡಾನ್ಸ್ ಮಾಡ್ಬೇಕಾ? ಬಾಬಾ, ನಾನ್ ಎಣ್ಣೆ ಮುಟ್ಟೋದು, ಆಮೇಲೆ ನಿಮ್ಮ ಅಕ್ಕ ಹೆಣ್ಣು ಅಂತ ಮರೆತು ನನ್ನನ್ನ ನಿಂಬೆ ಹಣ್ಣಿನ ತರ ಕಿವುಚೋದು, ಇದ್ಯಾವುದು ಬೇಡಪ್ಪ ಬೇಡ. ನಶೆ ಏರ್ಸೋ ಎಣ್ಣೆಗಿಂತ ಓಶೆ ತರ ಇರೋ ನಿಮ್ಮ ಅಕ್ಕನೇ ಸಾಕು. ಬಾವಾ, ಇಟ್ಸ್ ಅ ಮಾಕ್ಟೇಲ್, ನಾಟ್ ಆಲ್ಕೋಹಾಲಿಕ್. ಮಾಕ್ಟೇಲಾ? ಕುಡಿಬಹುದಾ? Cheers. ಸೂಪರ್. One more. Repeat. Yes.